प्रिय छात्राः स्वागतम्। अहम् इदानीं काव्य द्वितीयवर्षस्य नवमः पाठः अलङ्कारः इति पाठं पाठयामि। अलङ्कारः नाम कः? अलङ्क्रियते इत्यलङ्कारः। ಅಲಂಕರಿಸಲ್ಪಡುತ್ತದೆ, ಆದ್ದರಿಂದ ಅಲಂಕಾರ. ನಾವು ನಮ್ಮ ಸೌಂದರ್ಯವನ್ನು ವೃದ್ಧಿಸುವುದಕ್ಕೋಸ್ಕರ ಹೇಗೆ ಕಟಕ ಕುಂಡಲಾದಿಗಳನ್ನು, ಪೌಡರು, ಸ್ನೋ, ಲಿಪ್ಟಿಕ್ ಅಥವಾ ಕಟಕ ಕುಂಡಲ ಇತ್ಯಾದಿಗಳನ್ನು, ಆಭರಣಗಳನ್ನು, ಬಳೆ, ಕಿವಿಗೆ ಓಲೆ, ಮೂಗ್ಬಟ್ಟು, ಕುಂಕುಮ ಇವೆಲ್ಲವನ್ನೂ ಕೂಡ ಹೇಗೆ ನಮ್ಮ ಶರೀರದ ಸೌಂದರ್ಯವನ್ನು ವೃದ್ಧಿಸುವುದಕ್ಕೋಸ್ಕರ ಹಾಕಿಕೊಳ್ಳುತ್ತೇವೆಯೋ ಹಾಗೆ ಕಾವ್ಯಗಳಲ್ಲಿಯೂ ಕೂಡ ಅಲಂಕಾರಗಳಿಂದ ಕಾವ್ಯದ ಸೌಂದರ್ಯವು ವೃದ್ಧಿಸುತ್ತದೆ. ಅದು ಹೇಗೆ ಸಾಧ್ಯ? ಹಾಗಾದರೆ ಕಾವ್ಯವೂ ಕೂಡ ಮನುಷ್ಯನಂತೆಯೇ ಅದಕ್ಕೂ ಶರೀರವಿದೆಯಾ? ಶರೀರವಿದ್ದರೆ ಅಲಂಕಾರ ಮಾಡಬಹುದು. ಹಾಗೆ ಕಾವ್ಯಕ್ಕೆ ಶರೀರವಿದೆಯಾ ಅಂದರೆ ಹೌದು ಅಂತ ಕವಿ ಹೇಳ್ತಾರೆ. ಯಾಕಂದ್ರೆ ಕಾವ್ಯಸ್ಯ ಆತ್ಮ ರಸ, ಶಬ್ದಾರ್ಥವು ಕಾವ್ಯಸ್ಯ ಶರೀರಂ. ರಘುವಂಶದಲ್ಲಿ ಕಾಳಿದಾಸನು ಪ್ರಪ್ರಥಮ ಮಂಗಳ ಶ್ಲೋಕದಲ್ಲಿ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳಿದ್ದಾರೆ. ಇದು ಮಂಗಳ ಶ್ಲೋಕ. ಪಾರ್ವತಿ ಪರಮೇಶ್ವರೌ ಶಬ್ದಾರ್ಥೌ ಇವ ಪಾರ್ವತಿ ಪರಮೇಶ್ವರೌ ಒಂದೇ. ಪಾರ್ವತಿ ಪರಮೇಶ್ವರರನ್ನು ವಂದಿಸುತ್ತೇನೆ. ಆ ಪಾರ್ವತಿ ಪರಮೇಶ್ವರರು ಎಂಥವರಾಗಿದ್ದಾರೆ? ಹೇಗೆ ಇದ್ದಾರೆ? ವಾಗರ್ಥಾವಿವ, ವಾಗ್ ಅರ್ಥವಿವ, ಶಬ್ದಾರ್ಥಗಳಂತೆ. ವಾಗರ್ಥ ಪ್ರತಿಪತ್ತಯೇ, ಶಬ್ದಾರ್ಥಗಳಂತೆ ಇರತಕ್ಕಂತಹ ಪಾರ್ವತಿ ಪರಮೇಶ್ವರರನ್ನು ವಂದಿಸುತ್ತೇನೆ. ಯಾಕಾಗಿ ವಂದಿಸುತ್ತೇನೆ? ಯಾಕಾಗಿ ಪೂಜಿಸುತ್ತೇನೆ? ಯಾಕಾಗಿ ನಮಿಸುತ್ತೇನೆ ಅಂದ್ರೆ ವಾಗರ್ಥ ಪ್ರತಿಪತ್ತಯೇ, ನನ್ನ ಶಬ್ದಾರ್ಥ ಜ್ಞಾನಕ್ಕಾಗಿ, ನನ್ನಲ್ಲಿರ್ತಕ್ಕಂತಹ ಶಬ್ದಾರ್ಥಗಳನ್ನು ಇನ್ನೂ ಹೆಚ್ಚಿನ ಜ್ಞಾನ ಸಂಪಾದನೆಗೋಸ್ಕರ ಶಬ್ದಾರ್ಥಗಳಂತೆ ಇರತಕ್ಕಂತಹ ಪಾರ್ವತಿ ಪರಮೇಶ್ವರರನ್ನು ಅಹಂ ವಂದೇ. ವಾಗರ್ತಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆ ಜಗತಃ ಪಿತರೌ. ಆ ಪಾರ್ವತಿ ಪರಮೇಶ್ವರರು ಎಂಥವರಾಗಿದ್ದಾರೆ? ಜಗತ್ತಿಗೆ ತಂದೆ ತಾಯಿಗಳಾಗಿರ್ತಕ್ಕಂಥವರಾಗಿದ್ದಾರೆ. ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರರು. ಶಬ್ದಾರ್ಥಗಳ ಜ್ಞಾನಕ್ಕಾಗಿ ಶಬ್ದಾರ್ಥಗಳಂತೆ ಒಂದಾಗಿರ್ತಕ್ಕಂತಹ ಜಗತ್ತಿನ ತಂದೆ ತಾಯಿಗಳಾಗಿರ್ತಕ್ಕಂತಹ ಆ ಪಾರ್ವತಿ ಪರಮೇಶ್ವರರನ್ನು ನಾನು ವಂದಿಸುತ್ತೇನೆ ಅಂತ ಆ ರಘುವಂಶ ಮಹಾಕಾವ್ಯದ ಪ್ರಥಮ ಶ್ಲೋಕದಲ್ಲಿ ಕಾಳಿದಾಸನು ಶಿವಪಾರ್ವತಿಯರನ್ನು ಈ ರೀತಿಯಾಗಿ ಸ್ತುತಿಸಿದ್ದಾನೆ. ಇಲ್ಲಿ ವಾಗರ್ಥವು ಅಂದ್ರೇನು? ಶಬ್ದಾರ್ಥವು ಅಂದ್ರೆ ಕಾವ್ಯಸ್ಯ ಶರೀರಂ ಶಬ್ದಾರ್ಥವು. ಶಬ್ದವನ್ನು ಬಿಟ್ಟು ಅರ್ಥ ಇರುವುದಿಲ್ಲ, ಅರ್ಥವನ್ನು ಬಿಟ್ಟು ಶಬ್ದ ಇರುವುದಿಲ್ಲ. ಹೇಗೆ ಶಿವಪಾರ್ವತಿಯರು ಅರ್ಧನಾರೀಶ್ವರರಾಗಿದ್ದಾರೋ ಹಾಗೆ ಶಬ್ದವನ್ನು ಬಿಟ್ಟು ಅರ್ಥ ಇರುವುದಿಲ್ಲ, ಅರ್ಥವನ್ನು ಬಿಟ್ಟು ಶಬ್ದ ಇರುವುದಿಲ್ಲ. ಹಾಗಾಗಿ ಶಬ್ದಾರ್ಥವೇ ಕಾವ್ಯಸ್ಯ ಶರೀರಂ. ಆ ಶರೀರಕ್ಕೆ ಒಂದು ಹೆಸರು ಬೇಕಲ್ವಾ? ಒಂದು ಶರೀರ ಇದೆ. ಪ್ರತಿಯೊಂದು ವಸ್ತುವಿಗೂ, ಚರಾಚರ ವಸ್ತುವಿಗೂ ಒಂದು ಹೆಸರಿರುತ್ತೆ, ಒಂದು ನೇಮ್ ಇರುತ್ತೆ. ಹಾಗಾದ್ರೆ ಈ ಶಬ್ದಾರ್ಥಗಳಂತೆ ಇರತಕ್ಕಂತಹ ಈ ಶರೀರಕ್ಕೆ ಏನು ಹೆಸರು? ಕಾವ್ಯ ಎಂಬ ಹೆಸರುಳ್ಳ ಶಬ್ದಾರ್ಥವೆಂಬ ಶರೀರಕ್ಕೆ ಆತ್ಮ ಯಾವುದು? ಕಾವ್ಯಸ್ಯ ಆತ್ಮ ರಸ. ಕಾವ್ಯದ ಆತ್ಮವೇ ರಸ. ರಸ ಅಂದ್ರೆ ನಾವು ಕುಡಿಯತಕ್ಕಂತಹ ನೀರು, ಪಾಯಸ ಅದಲ್ಲ, ಶೃಂಗಾರಾದಿ ನವರಸಗಳು. ಯಾವುದು? ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸಾದ್ಭುತಶ್ಚೇತಿ ಶಾಂತಶ್ಚ ನವರಸ. ಅಂದ್ರೆ 9 ರಸಗಳು: ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಭೀಭತ್ಸ, ಅದ್ಭುತ ಮತ್ತು ಶಾಂತ.
ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರುತ್ತವೆ, ನಮ್ಮಲ್ಲಿ ಅಡಗಿರುತ್ತವೆ. ಅದು ಯಾವಾಗ ಬೇಕಾದರಾವಾಗ ಅದು ಆ ರಸಗಳು ನಮ್ಮಲ್ಲಿ ಜಾಗೃತರಾಗಿ ನಾವು ಅದರಲ್ಲಿ ಅಲೌಕಿಕ ಆನಂದವನ್ನು ಹೊಂದುತ್ತೇವೆ. ಹಾಗಾದ್ರೆ ಕಾವ್ಯ ಎಂಬ ಹೆಸರಿನ ಶಬ್ದಾರ್ಥವೇ ಶರೀರವಾಗಿರತಕ್ಕಂತಹ ಆ ಶರೀರಕ್ಕೆ ರಸವೇ ಆತ್ಮವಾಗಿದೆ. ಹೇಗೆ ನಾವು ನಮ್ಮ ಸೌಂದರ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳುವುದಕ್ಕೋಸ್ಕರ ಕಟಕ ಕುಂಡಲಾದಿ ಅಲಂಕಾರಗಳನ್ನು ಮಾಡುತ್ತೇವೆಯೋ ಹಾಗೆ ಈ ಕಾವ್ಯ ಎಂಬ ಶರೀರಕ್ಕೆ ಉಪಮ, ರೂಪಕ, ಶ್ಲೇಷಾದಿ ಅಲಂಕಾರವೇ ಅಲಂಕಾರವಾಗಿದೆ. ಹಾಗೆ ಕಾವ್ಯದ ಸೌಂದರ್ಯವನ್ನು ವರ್ಧಿಸುತ್ತದೆ. ಹಾಗೆ ಇಲ್ಲಿ ಈ ಒಂದು ಕಾವ್ಯ ದ್ವಿತೀಯ ವರ್ಷದ ಅಲಂಕಾರ. ಹಾಗಾದ್ರೆ ಅಲಂಕಾರಗಳ ನಿಯಮವೇನು? ಅಲಂಕಾರ ಅಂದರೆ ಅಲಂಕಾರಗಳು ಯಾವ ಯಾವ ಅಲಂಕಾರಗಳಿವೆ? ಹೇಗೆ ನಮಗೆ ಬಹಳಷ್ಟು ಅಲಂಕಾರಗಳಿವೆ. ನಮ್ಮ ಶರೀರಕ್ಕೆ ಲೆಕ್ಕವಿಲ್ಲದಷ್ಟು ಅಲಂಕಾರಗಳು. ಹೇಗೆ ಬೇಕಾದ್ರೆ ಹಾಗೆ ಮಾಡ್ಕೊಳ್ಳೋದು. ಹೇಗೆ ಅಂದ್ರೆ ಈಗ ಕಿವಿಗೆ ಓಲೆ ಬೇಕು, ಕೈಗೆ ಬಳೆ ಬೇಕು, ಕಾಲಿಗೆ ಗಜ್ಜೆ ಬೇಕು, ಕೊರಳಿಗೆ ಹಾರ ಬೇಕು, ಮೂಗಿಗೆ ಬೊಟ್ಟು ಬೇಕು. ಹೀಗೆ ಅನೇಕ ವಿಧವಾದ ಅಲಂಕಾರವನ್ನು ನಾವು ಮಾಡಿಕೊಂಡು ನಮ್ಮ ಒಂದು ಸೌಂದರ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳುತ್ತೇವೆಯೋ ಹಾಗೆ ಕಾವ್ಯಕ್ಕೆ ಅಲಂಕಾರ, ಉಪಮ, ರೂಪಕ ಇತ್ಯಾದಿ ಅಲಂಕಾರಗಳಿಂದ ಕಾವ್ಯದ ಸೌಂದರ್ಯವು ಬೆಳೆಯುತ್ತದೆ. ಹಾಗಾಗಿ ಅಲಂಕಾರ ಅಂದ್ರೆ ಏನು? ಅಲಂಕ್ರಿಯತೆ ಇತಿ ಅಲಂಕಾರ. ಅಲಂಕರಿಸಲ್ಪಡುತ್ತದೆ. ಯಾವುದು? ಕಾವ್ಯವು. ಕಾವ್ಯವು ಅಲಂಕರಿಸಲ್ಪಡುವುದರಿಂದ ಇದಕ್ಕೆ ಅಲಂಕಾರ. ಇಲ್ಲಿ ಕಾವ್ಯ, ಇಲ್ಲಿ ಅಲಂಕಾರ. ಎಲ್ಲಿ ಅಲಂಕಾರ? ಮನುಷ್ಯನು ಅಲಂಕರಿಸಲ್ಪಡುತ್ತಾನೆ, ಕಾವ್ಯವು ಅಲಂಕರಿಸಲ್ಪಡುತ್ತದೆ. ಹಾಗಾದ್ರೆ ಈ ಅಲಂಕಾರದ ಪೀಠಿಕೆಯನ್ನು ನೋಡೋಣ. ಕಾವ್ಯ ಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ ಇತಿ ಕಾವ್ಯಾದರ್ಶ ಗ್ರಂಥೆ ಕವಿ ದಂಡಿ ನಿರೂಪಿತವ. ಕವಿ ದಂಡಿ ಕಾವ್ಯಾದರ್ಶ ಗ್ರಂಥ ಕರ್ತೃವಾಗಿರ್ತಕ್ಕಂತಹ ದಂಡಿಯು ಅಲಂಕಾರದ ಬಗ್ಗೆ ಹೀಗೆ ಹೇಳಿದ್ದಾರೆ. ಕಾವ್ಯ ಶೋಭಾಕರ, ಕಾವ್ಯದ ಸೌಂದರ್ಯವನ್ನು ವೃದ್ಧಿಸುವುದಕ್ಕೋಸ್ಕರ ಆ ಕಾವ್ಯದ ಸೌಂದರ್ಯದ ಧರ್ಮವು ಅಲಂಕಾರ ಪ್ರಚಕ್ಷತೆ, ಅಲಂಕಾರವು ಆಗುತ್ತದೆ. ಕಾವ್ಯದ ಸೌಂದರ್ಯವನ್ನು ವೃದ್ಧಿಸಲು ಅಲಂಕಾರವು ಸಹಾಯವಾಗುತ್ತದೆ. ಇತಿ ಕಾವ್ಯಾದರ್ಶ ಗ್ರಂಥೆ ಕವಿ ದಂಡಿ ನಿರೂಪಿತವ. ಅರ್ಥ ಕಾವ್ಯ ಶೋಭಾಕರ ಧರ್ಮ ಅಲಂಕಾರ. ಕಾವ್ಯದ ಸೌಂದರ್ಯವ ವೃದ್ಧಿಸುವುದೇ ಅದರ ಧರ್ಮವೇ ಅಲಂಕಾರವಾಗಿದೆ. ಸಹ ಅಯಂ ಅಲಂಕಾರ. ಹಾಗಾದ್ರೆ ಈ ಅಲಂಕಾರವು ಎಷ್ಟು ವಿಧ? ಅಲಂಕಾರ ವಿವಿಧ. ಅಲಂಕಾರ ವಿವಿಧ. ಅಲಂಕಾರ ವಿವಿಧ ಅಲಂಕಾರ. ಏಕಂ ಶಬ್ದಾಲಂಕಾರ, ಶಬ್ದಾಲಂಕಾರ. ಅಪರಂ ಅರ್ಥಾಲಂಕಾರ. ಏಕಂ ಶಬ್ದಾಲಂಕಾರ, ಶಬ್ದಾಲಂಕಾರ. ಅಪರಂ ಅರ್ಥಾಲಂಕಾರ. ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಎರಡು ವಿಧವಾದ ಅಲಂಕಾರ. ಒಂದು ಶಬ್ದಾಲಂಕಾರ ಆಗುತ್ತೆ, ಇನ್ನೊಂದು ಅರ್ಥಾಲಂಕಾರ ಆಗುತ್ತೆ. ಶಬ್ದಾಲಂಕಾರ ಅಂದ್ರೆ ಏನು? ಅಂದರೆ ಶಬ್ದ ಶ್ರವಣ ಮಾತ್ರೇಣ ಯತ್ರ ರಮಣೀಯ ಅನುಭೂಯತೆ ತತ್ರ ಶಬ್ದಾಲಂಕಾರ. ಶಬ್ದ ಶ್ರವಣ ಮಾತ್ರೇಣ, ಕೆಲವು ಶಬ್ದಗಳು ಕೇಳಿದ ಕ್ಷಣ ನಮಗೆ ಅದು ರಮಣೀಯತ, ಅದರ ಸೌಂದರ್ಯ ಅಥವಾ ಅದು ಕೇಳಬೇಕು ಅಂತ ನಾವು ಅನ್ಕೊಳ್ತೀವಲ್ಲ, ಆ ಒಂದು ರೀತಿಯಾದ ಅನುಭವ ಶಬ್ದ ಶ್ರವಣ ಮಾತ್ರದಿಂದ ನಮಗೆ ಅಲೌಕಿಕವಾದ ಆನಂದ ಉಂಟಾದರೆ ಅದು ಶಬ್ದಾಲಂಕಾರ. ಉದಾಹರಣೆಗೆ ಒಂದು ಗಣಪತಿಯ ಸ್ತೋತ್ರವಿದೆ. ಅಲ್ಲಿ ನಿತಾಂತ ಕಾಂತ ದಂತ ಕಾಂತ ಮಂತ ಕಾಂತ ಕಾತ್ಮಜಂ ಅಂತಿದೆ. ಇಲ್ಲಿ ನಿತಾಂತ ಕಾಂತ ಮಂತ ಕಾಂತ ಅಂತ
ರೀತಿಯಾಗಿ ಚಪ್ಪಾಳೆ ತಟ್ತಾ ಇರುತ್ತೆ. ಇದು ಗಣಪತಿಯ ಒಂದು ಸ್ತೋತ್ರ. ಇದರಲ್ಲಿ ಅರ್ಥ ಏನೂ ಇಲ್ಲ, ಆದ್ರೆ ಅಂತ ಅಂತಿದ್ದಾಗೆ ನಾವು ಕಣ್ಮುಚ್ಚಿಕೊಂಡು ಮೈ ಮರೆತು ಏನಾಗ್ತೀವಿ, ಅಲೌಕಿಕ ಆನಂದವನ್ನು ಅನುಭವಿಸ್ತೀವಿ. ಒಂದು ಶ್ಲೋಕದಲ್ಲಿ ಮತ್ತೆ ಮತ್ತೆ ಅದೇ ಶಬ್ದ ರಿಪೀಟ್ ಆಗ್ತಾ ಇದ್ರೆ ಅದು ಶಬ್ದಾಲಂಕಾರ. ಅಲ್ಲಿ ಅರ್ಥ ಗೌಣವಾಗಿರುತ್ತೆ, ಶಬ್ದ ಪ್ರಾಧಾನ್ಯವಾಗುತ್ತೆ. ಆ ಶಬ್ದದ ಧ್ವನಿ ನಮ್ಮ ಕಿವಿಗೆ ಬಿದ್ದಾಕ್ಷಣ ನಾವು ಏನೋ ಒಂದು ರೀತಿಯಾದ ಅಲೌಕಿಕ ಆನಂದವನ್ನು ಅನುಭವಿಸಿದರೆ ಅದು ಶಬ್ದಾಲಂಕಾರ. ಇನ್ನು ಅರ್ಥಾಲಂಕಾರದಲ್ಲಿ ಏನಿರುತ್ತೆ, ಅರ್ಥಾನುಸಂಧಾನೇನ ಯತ್ರ ರಮಣೀಯತಾ ಪ್ರತೀಯತೆ ತತ್ರ ಅರ್ಥಾಲಂಕಾರ. ಅರ್ಥಾನುಸಂಧಾನೇನ ಆ ಶ್ಲೋಕದ ಅರ್ಥವನ್ನು ನಾವು ಕೇಳಿದಾಗ ಅಥವಾ ಶ್ಲೋಕದ ಅರ್ಥವನ್ನು ತಿಳಿದುಕೊಂಡಾಗ ಅದರ ಒಂದು ಅನುಭವ ನಮಗೆ ರಮಣೀಯವಾಗಿದ್ದರೆ, ಖುಷಿಯಾದರೆ ಅದು ಅರ್ಥಾಲಂಕಾರ. ಅಲಂಕಾರಸ್ಯ ಕೇಚನ ಭೇದಾಃ ಅತ್ರ ನಿರೂಪಿತಾಃ. ಈ ಒಂದು ಪಾಠದಲ್ಲಿ ಅಲಂಕಾರದ ಕೆಲವು ಭೇದಗಳನ್ನು ಇಲ್ಲಿ ಹೇಳಲಾಗಿದೆ. ಮೊದಲನೇದಾಗಿ ಉಪಮಾಲಂಕಾರ. ಮೊದಲನೇದು ಯಾವುದು? ಮೊದಲನೇ ಅಲಂಕಾರ ಉಪಮಾಲಂಕಾರ. ಉಪಮಾಲಂಕಾರ ಅಂದ್ರೆ ಈ ಅಲಂಕಾರಗಳಲ್ಲಿ ನೂರಾರು ಅಲಂಕಾರಗಳಿವೆ. ಅದು ಎಲ್ಲಾ ಅಲಂಕಾರಗಳಿಗಿಂತಲೂ ಉಪಮಾಲಂಕಾರ ಪ್ರಪ್ರಥಮವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅಲಂಕಾರಗಳ ರಾಜ, ಅಲಂಕಾರಸ್ಯ ರಾಜ ಉಪಮ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕಾಳಿದಾಸನಿಗೂ ಕೂಡ ಈ ಉಪಮಾಲಂಕಾರ ಅಂದ್ರೆ ಬಹಳ ಅಚ್ಚುಮೆಚ್ಚು. ಉಪಮ ಕಾಳಿದಾಸಸ್ಯ ಭಾರವೇ ಅರ್ಥಗೌರವಂ ದಂಡಿನ ಪದಲಾಲಿತ್ಯಂ ಮಾಗೆ ಸಂತಿ ತ್ರಯೋ ಗುಣಃ. ಉಪಮಾ ಕಾಳಿದಾಸಸ್ಯ, ಕಾಳಿದಾಸನಿಗೆ ಉಪಮಾಲಂಕಾರ ಅಂದ್ರೆ ತುಂಬಾ ಇಷ್ಟವಂತೆ. ಆದ್ರೆ ದಂಡಿನ ಪದಲಾಲಿತ್ಯಂ, ದಂಡಿ ಎಂಬ ಕವಿ ಪದಗಳ ಜೋಡಣೆಯನ್ನು ಮಾಡುವುದರಲ್ಲಿ ಅವನು ಸಂತೋಷ ಪಡ್ತಾನೆ. ಅವನ ಕಾವ್ಯದಲ್ಲಿ ಬಹಳ ಸೊಗಸಾದ, ಯಾರಿಗೂ ಸಿಗದಂತಹ ಪದಗಳ ಜೋಡಣೆ ಮಾಡುವುದರಲ್ಲಿ ಅವನು ಎತ್ತಿದ ಕೈ. ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥ ಗೌರವ. ದಂಡಿ ಪದಗಳ ಜೋಡಣೆಯಲ್ಲಿ ತುಂಬಾ ಪದಗಳನ್ನು ಜೋಡಣೆ ಮಾಡುವುದರಲ್ಲಿ ಹೆಸರುವಾಸಿಯಾದರೆ ಭಾರವಿ ಅರ್ಥದಲ್ಲಿ ಹೆಸರುವ ಅರ್ಥವನ್ನು ಶಬ್ದ ಇದ್ದರೂ ಕೂಡ ಆ ಶಬ್ದಕ್ಕೆ ವಿಶೇಷವಾದ ಅರ್ಥ ಬರುವಂತಹ ಶಬ್ದವನ್ನು ಜೋಡಿಸಿ ಕಾವ್ಯವನ್ನು ಬರೆದಿದ್ದಾರೆ. ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥ ಗೌರವ ದಂಡಿನ ಪದಲಾಲಿತ್ಯಂ ಮಾಘೆ ಸಂತಿ ತ್ರಯೋ ಗುಣಃ. ಆದರೆ ಮಾಘ ಕವಿ ಈ ಕಾಳಿದಾಸದಲ್ಲಿರ್ತಕ್ಕಂತಹ ಉಪಮಾಲಂಕಾರವಾಗಲಿ, ಭಾರವೇ ಅರ್ಥಗೌರವ, ಭಾರವೆಯಲ್ಲಿರ್ತಕ್ಕಂತಹ ಅರ್ಥದ ಸ್ವಾರಸ್ಯವಾಗಲಿ, ದಂಡಿಯಲ್ಲಿರ್ತಕ್ಕಂತಹ ಪದಲಾಲಿತ್ಯವಾಗಲಿ, ಈ ಮೂರೂ ಗುಣಗಳು ಯಾರಲ್ಲಿದೆ? ಮಾಘೆ ಸಂತಿ, ಮಾಘ ಕವಿಯಲ್ಲಿ ಇರುತ್ತದೆ ಅಂತ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ. ಹಾಗೆ ಕಾಳಿದಾಸನಿಗೆ ಉಪಮಾಲಂಕಾರ ಎಂದರೆ ಬಹಳ ಪ್ರೀತಿ. ನೀವು ಮೊದಲನೇ ರಘುವಂಶದ ಮೊದಲನೇ ಶ್ಲೋಕವನ್ನೇ ಆಲಿಸಿದ್ದೀರಿ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರಕೃತತೆ. ಇಲ್ಲಿಯೂ ಕೂಡ ಉಪಮಾಲಂಕಾರವಾಗಿದೆ. ಹಾಗೆ ಉಪಮಾಲಂಕಾರದ ಲಕ್ಷಣವೇನು ಅಂದ್ರೆ ಅದರ ಲಕ್ಷಣ ಈ ರೀತಿಯಾಗಿದೆ. ಉಪಮಾಯತ್ತ ಸಾದೃಶ್ಯ ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ. ಉಪಮಾ, ಉಪಮಾ ಅಲಂಕಾರ. ಯತ್ರ, ಯಾವ ಕಾವ್ಯದಲ್ಲಿ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ, ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ, ಎಲ್ಲಿ ಅಥವಾ ಹೀಗೆ ಯತ್ರ ದ್ವಯೋಃ, ಯತ್ರ ದ್ವಯೋಃ ಉಪಮಾಪ್ರಮೇಯೋಃ ಸಾದೃಶ್ಯ ಲಕ್ಷ್ಮೀ, ಸಾದೃಶ್ಯ ಲಕ್ಷ್ಮೀಯು ಉಲ್ಲಸತಿ ತತ್ರ ಉಪಮಾ. ಈ ಒಂದು ಉಪಮಾಲಂಕಾರದ ಲಕ್ಷಣ. ಯತ್ರ, ಯಾವ ಕಾವ್ಯದಲ್ಲಿ ದ್ವಯೋಃ ಶಬ್ದಾರ್ಥ, ದ್ವಯೋಃ ಅರ್ಥ
उपमेयं समानधर्मः उपमावाचक पदम् ಉಪಮಾವಾಚಕ ಪದ ಈ ರೀತಿಯಾಗಿ ಉಪಮಾನಕಾರದಲ್ಲಿ ಈ ನಾಲ್ಕು ಗುಣಲಕ್ಷಣಗಳು ಇರುತ್ತವೆ. ಒಂದರಲ್ಲಿ ಉಪಮಾನ ಇರುತ್ತದೆ, ಉಪಮೇಯ ಇರುತ್ತದೆ, ಸಮಾನ ಧರ್ಮ ಇರುತ್ತದೆ, ಉಪಮಾವಾಚಕ ಪದ ಇರುತ್ತದೆ. ಹಾಗೆ ಉಪಮಾನ ಅಂದ್ರೆ ಏನು? ಉಪಮಾನ ಅಂದ್ರೆ ಯಾವುದು ಪ್ರಸಿದ್ಧವಾದ ವಸ್ತು ಇರುತ್ತದೋ ಅದು ಉಪಮಾನ. ಯಾವುದು ಪ್ರಸಿದ್ಧವಾದ ವಸ್ತು ಇರುತ್ತದೆಯೋ ಅದು ಉಪಮಾನ. ಅಥವಾ ಯಾವುದನ್ನು ಹೋಲಿಸುತ್ತೇವೆಯೋ ಅದು ಉಪಮಾನ. ಪ್ರಸಿದ್ಧವಾದ ವಸ್ತುವಾಗಿರಬೇಕು ಅಥವಾ ಹೋಲಿಸುವ ವಸ್ತುವಾಗಿರಬೇಕು, ಅದು ಉಪಮಾನ. ಪ್ರಸಿದ್ಧವಾದ ವಸ್ತು ಅಂದ್ರೆ ಉದಾಹರಣೆ ಹೇಳ್ತೀನಿ. ನಾನು ಮುಖಕ್ಕೆ ಚಂದ್ರನನ್ನು ಹೋಲಿಸ್ತೇನೆ. ಮುಖಂ ಚಂದ್ರ ಇವ ಸುಂದರಂ. ಮುಖಂ ಚಂದ್ರಂ ಚಂದ್ರ ಇವ ಸುಂದರಂ ಅಂತ ಒಂದು ಈ ಉಪಮಾನಕಾರದ ಉದಾಹರಣೆಯನ್ನು ಗಮನಿಸುವಾಗ ಮುಖಂ ಚಂದ್ರ ಇವ ಸುಂದರಂ, ಇಲ್ಲಿ ಚಂದ್ರ ಪ್ರಸಿದ್ಧನೋ ಮುಖ ಪ್ರಸಿದ್ಧನೋ? ನಾನು ಯಾರ ಮುಖವನ್ನು ವರ್ಣಿಸ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ, ಎಲ್ಲರಲ್ಲಿಯೂ ಮುಖ ಇದೆ. ಶರೀರದ ಪ್ರಧಾನ ಅಂಗವೇ ಮುಖವಾಗಿರುತ್ತೆ. ಹಾಗಾಗಿ ಮುಖ ಎಲ್ಲರಲ್ಲಿಯೂ ಇದೆ. ಆದರೆ ನಾನು ವರ್ಣಿಸುವ ಮುಖ ಪ್ರಸಿದ್ಧನೋ ಅಪ್ರಸಿದ್ಧನೋ? ನಾನು ವರ್ಣಿಸುವ ಮುಖ ಅಪ್ರಸಿದ್ಧ. ಯಾರಿಗೆ? ನಿಮ್ಗೆ ಗೊತ್ತಿಲ್ಲ. ಯಾರ ಮುಖವನ್ನು ವರ್ಣಿಸ್ತಿದ್ದೀರಿ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಇಲ್ಲ. ಹಾಗಾದ್ರೆ ಮುಖವು ಅಪ್ರಸಿದ್ಧ. ಹಾಗಾದ್ರೆ ಉಪಮೇಯ ಯಾವುದಾಗಿರುತ್ತೋ ಅದು ಅಪ್ರಸಿದ್ಧವಾಗಿರುತ್ತೆ. ಉಪಮೇಯ ಯಾವುದಾಗಿರುತ್ತೋ ಅದು ಏನಾಗಿರುತ್ತೆ? ಅಪ್ರಸಿದ್ಧವಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಮುಖ ಅಂತ ಹೇಳುವುದು ಉಪಮೇಯ. ಉಪಮೇಯವಾಗಿರ್ತಕ್ಕಂತಹ ಈ ಮುಖವನ್ನು ಯಾರಿಗೆ ಹೋಲಿಸ್ತೀನಿ? ಪ್ರಸಿದ್ಧವಾಗಿರ್ತಕ್ಕಂತಹ ಚಂದ್ರನಿಗೆ ಹೋಲಿಸ್ತೀನಿ. ಚಂದ್ರ ಅಂತ ತಕ್ಷಣ ಎಲ್ಲರಿಗೂ ಗೊತ್ತಿದೆ. ಆಬಾಲ ವೃದ್ಧರೆಲ್ಲರಿಗೂ ಕೂಡ ಚಂದ್ರನ ಪರಿಚಯವಿದೆ. ಹಾಗಾಗಿ ಪ್ರಸಿದ್ಧವಾದ ವಸ್ತು ಯಾವುದು? ಚಂದ್ರ. ಚಂದ್ರ ಏನಾಯಿತು? ಉಪಮಾನವಾಯಿತು. ಅದೇನಾಯಿತು? ಹೋಲಿಸುವ ವಸ್ತು ಉಪಮಾನ, ಹೋಲಿಸಲ್ಪಡುವ ವಸ್ತು ಉಪಮೇಯ. ಮತ್ತೊಮ್ಮೆ ಹೇಳ್ತೀನಿ, ಉಪಮೇಯವಾಗಬೇಕಾದ್ರೆ ಅದು ಅಪ್ರಸಿದ್ಧವಾದ ವಸ್ತುವಾಗಿರಬೇಕು, ಜೊತೆಗೆ ಹೋಲಿಸಲ್ಪಡುವ ವಸ್ತುವಾಗಿರಬೇಕು. ಇಲ್ಲಿ ಅಪ್ರಸಿದ್ಧವಾದ ಹೋಲಿಸಲ್ಪಡುವ ವಸ್ತು ಯಾವುದೆಂದರೆ ಮುಖವು. ಇನ್ನು ಉಪಮಾನ ಪ್ರಸಿದ್ಧವಾದ ವಸ್ತುವಾಗಿದ್ದು ಹೋಲಿಸುವ ವಸ್ತುವಾಗಿರಬೇಕು. ಅದು ಯಾವುದು? ಚಂದ್ರ. ಹಾಗಾದ್ರೆ ಚಂದ್ರನಲ್ಲಿರ್ತಕ್ಕಂತಹ ಗುಣ ಮುಖದಲ್ಲಿ ನಾನು ಹೋಲಿಸ್ತಾ ಇದ್ದೇನೆ, ಹೋಲಿಕೆ ಮಾಡಿ. ಚಂದ್ರನಲ್ಲಿರ್ತಕ್ಕಂತಹ ಗುಣಲಕ್ಷಣಗಳು ಮುಖದಲ್ಲಿಯೂ ಇರುವುದರಿಂದ ಈ ಮುಖವನ್ನು ಯಾರಿಗೆ ಹೋಲಿಸ್ತಾ ಇದ್ದೀನಿ? ಚಂದ್ರನಿಗೆ ಹೋಲಿಸ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಚಂದ್ರನಲ್ಲಿರ್ತಕ್ಕಂತಹ ಗುಣ ಯಾವುದು? ಸೌಂದರ್ಯ, ಸುಂದರತ್ವ. ಚಂದ್ರನಲ್ಲಿ ಯಾವ ರೀತಿಯಾದ ಸೌಂದರ್ಯವಿದೆಯೋ ಅದೇ ಸೌಂದರ್ಯ ಮುಖದಲ್ಲಿಯೂ ಇರುವುದರಿಂದ ಇಲ್ಲೇನಾಯ್ತು? ಉಪಮೇಯಗಳಲ್ಲಿ ಸಮಾನವಾದ ಧರ್ಮ ಯಾವುದಾಯ್ತು? ಸೌಂದರ್ಯ. ಹಾಗಾದ್ರೆ ಸಮಾನವಾದ ಧರ್ಮ ಯಾವುದು? ಸೌಂದರ್ಯ. ಜೊತೆಗೆ ಉಪಮಾವಾಚಕ ಪದ ಯಾವುದು? ಇವಾಗ ಅಂತೆ ಅಂತೇಳಿ ಈ ಒಂದು ಉಪಮಾವಾಚಕ ಪದ ಸಾಮಾನ್ಯವಾಗಿ ಉಪಮಾನಕಾರದಲ್ಲಿ ಇರುತ್ತೆ. ಅದು ಇವ ಎಂಬ ಪದದಿಂದ ಕೂಡಿರುತ್ತೆ. ಅಥವಾ ಇವ ಅಂತೇಳು ಮಾತ್ರ ಅಲ್ಲ, ಇವ, ವತು, ಸಮ, ತುಲ್ಯ, ಯಥ ಇತ್ಯಾದಿ ಪದಗಳಿಂದ ಕೂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಉಪಮಾವಾಚಕ ಪದವಾಗಿದೆ. ಹಾಗಾದ್ರೆ ಮತ್ತೊಮ್ಮೆ ಹೇಳ್ತೀನಿ, ಪ್ರಸಿದ್ಧವಾದ ಹೋಲಿಸುವ ವಸ್ತು ಉಪಮಾನವಾಗಿರುತ್ತದೆ. ಅಪ್ರಸಿದ್ಧವಾದ ಹೋಲಿಸಲ್ಪಡುವ
ಉಪಮೇಯವಾಗಿರುತ್ತದೆ. ಉಪಮಾನದಲ್ಲಿ ಯಾವ ಗುಣಲಕ್ಷಣಗಳಿರುತ್ತವೆಯೋ ಅದೇ ಗುಣಲಕ್ಷಣ ಉಪಮೇಯದಲ್ಲೂ ಇದ್ದರೆ ಅದು ಸಮಾನ ಧರ್ಮವಾಗಿರುತ್ತದೆ. ಹೋಲಿಸುವುದಾಗಿರುವುದರಿಂದ ಉಪಮಾವಾಚಕ ಪದ. ಹಾಗಾದ್ರೆ ಇಲ್ಲಿ 1 2 3 4 ಹಾಕಿದ್ದೀನಿ. ಹಾಗೆ ಇಲ್ಲಿ ಉಪಮಾನ ಯಾವುದು? ಚಂದ್ರ. ಉಪಮೇಯ ಯಾವುದು? ಮುಖ. ಸಮಾನ ಧರ್ಮ ಯಾವುದು? ಸುಂದರ. ಉಪಮಾವಾಚಕ ಪದ ಯಾವುದು? ಇವ. ಈ ರೀತಿಯಾಗಿ ಉಪಮಾನ ಉಪಮೇಯಗಳಲ್ಲಿ ಸಮಾನವಾದ ಸೌಂದರ್ಯವಿರುವುದರಿಂದ ಇದು ಯಾವ ಅಲಂಕಾರವಾಯಿತು? ಉಪಮಾನಂಕಾರವಾಯಿತು. ಹಾಗೆ ಈ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಎಂಬ ಶ್ಲೋಕದಲ್ಲಿ ವಾಗರ್ಥಾವಿವ ಸಂಪೃಕ್ತೌ, ವಾಗರ್ಥೌ ಇವ ಸಂಪೃಕ್ತೌ ವಾಗರ್ಥಃ ಪ್ರತಿಪತ್ತೆಯೇ, ವಾಗಾರ್ಥದಂತೆ ಇರತಕ್ಕಂತಹ ಪಾರ್ವತಿ ಪರಮೇಶ್ವರರು. ಇಲ್ಲಿ ನಮಗೆ ಇಬ್ರು ಪ್ರಸಿದ್ಧರೇ. ಆದ್ರೆ ಯಾರನ್ನು ಯಾರಿಗೆ ಹೋಲಿಸ್ತಾ ಇದ್ದೀವಿ ಅಂದರೆ ಪಾರ್ವತಿ ಪರಮೇಶ್ವರರನ್ನು ನಾನು ಸ್ತುತಿಸುತ್ತಿದ್ದೇನೆ. ಹಾಗಾದ್ರೆ ಇಲ್ಲಿ ಪಾರ್ವತಿ ಪರಮೇಶ್ವರರು ಉಪಮೇಯವಾದರು. ಮತ್ತೊಂದು ಹೇಳ್ತೀನಿ, ಉಪಮಾನ ಏನಂದ್ರೆ ಉಪಮಾನ ಉಪಮೇಯಕ್ಕೆ ನಾನು ಹೇಳಿದ್ದೀನಿ ಯಾವುದು ಪ್ರಸಿದ್ಧವಾದ ವಸ್ತುವಾಗಿರುತ್ತೋ ಅದು ಉಪಮಾನ, ಯಾವುದು ಅಪ್ರಸಿದ್ಧವಾದ ವಸ್ತುವಾಗಿರುತ್ತೋ ಅದು ಉಪಮೇಯ ಅಂತ ಹೇಳಿದ್ದೀನಿ. ಆದ್ರೆ ಇಲ್ಲಿ ಪಾರ್ವತಿ ಪರಮೇಶ್ವರನ್ನು ನೀವು ಉಪಮೇಯ ಅಂತ ಹೇಳ್ತಿದ್ದೀರಿ. ಅದು ಅವರಿಬ್ಬರು ಪ್ರಸಿದ್ಧರಲ್ಲವ, ದೇವರಲ್ಲವ, ಜಗತ್ತ ಪಿತರೋ ಸ್ತಃ, ಜಗತ್ತಿನ ತಂದೆ ತಾಯಿಗಳಾಗಿದ್ದಾರೆ. ಅವರು ಪ್ರಸಿದ್ಧರಾಗಿದ್ದಾರ? ನಿಜ, ಪ್ರಸಿದ್ಧರಾಗಿದ್ದಾರೆ. ಆದರೆ ಜಗತ್ತಿಗೆಲ್ಲರಿಗೂ ಕೂಡ ಪಾರ್ವತಿ ಪರಮೇಶ್ವರರು ಗೊತ್ತಿದ್ದರೂ ಕೂಡ ಪಾರ್ವತಿ ಪರಮೇಶ್ವರಿಗಿಂತಲೂ ಸುಪ್ರಸಿದ್ಧವಾದವರು ಯಾರು? ವಾಗರ್ಥ, ಶಬ್ದಾರ್ಥಗಳು. ಹುಟ್ಟಿರ್ತಕ್ಕಂತಹ ಮಗು ಕೂಡ ಶಬ್ದಗಳ ಜೊತೆಗೆ ಅರ್ಥದೊಂದಿಗೆ ಅದು ಅರಿವು ಗೊತ್ತಿರುತ್ತೆ. ಅದು ಸಾಮಾನ್ಯವಾಗಿ ಅಮ್ಮ ಅಂತ ಕರೆಯುತ್ತೆ ಅಥವಾ ಅಳುತ್ತೆ, ಅದಕ್ಕೊಂದು ಭಾವನೆ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಪಾರ್ವತಿ ಪರಮೇಶ್ವರ ಪರಿಚಯ ಇದ್ದರೂ ಕೂಡ ಪಾರ್ವತಿ ಪರಮೇಶ್ವರಿಗಿಂತಲೂ ಚಿರಪರಿಚಿತರು ಶಬ್ದಾರ್ಥ. ಹೀಗೂ ತಗೊಳ್ಬಹುದು. ಇಲ್ಲದಿದ್ರೆ ನಾವು ಯಾರನ್ನು ಕುರಿತು ಮಾತನಾಡುತ್ತೇವೆಯೋ ಅದು ಉಪಮೇಯವಾಗಿದೆ. ಇನ್ನೊಂದು ಪಾಯಿಂಟ್ ನೀವು ಸೇರಿಸ್ಕೊಳ್ಬಹುದು. ಉಪಮೇಯ ಅಂದ್ರೇನು? ಅಪ್ರಸಿದ್ಧವಾದ ವಸ್ತು, ಹೋಲಿಸಲ್ಪಡುವ ವಸ್ತು, ಜೊತೆಗೆ ಯಾವ ವಸ್ತುವನ್ನು ಅಥವಾ ಯಾವ ವ್ಯಕ್ತಿಯನ್ನು ವರ್ಣಿಸುತ್ತೇವೆಯೋ ಅದು ಉಪಮೇಯವಾಗಿದೆ. ನಾನು ಇಲ್ಲಿ ಮುಖವನ್ನು ವರ್ಣಿಸುತ್ತಿದ್ದೇನೆ, ಮುಖವನ್ನು ಕುರಿತು ಮಾತನಾಡುತ್ತಿದ್ದೇನೆ, ಹಾಗಾಗಿ ಮುಖ್ಯ ಉಪಮೇಯವಾಗಿದೆ. ಹಾಗೆ ಪಾರ್ವತಿ ಪರಮೇಶ್ವರರನ್ನು ಕುರಿತು ಮಾತನಾಡುತ್ತಿದ್ದೇನೆ, ಪಾರ್ವತಿ ಪರಮೇಶ್ವರನ್ನು ಸ್ತುತಿಸುತ್ತಿದ್ದೇನೆ, ಹಾಗಾಗಿ ಪಾರ್ವತಿ ಪರಮೇಶ್ವರರು ಉಪಮೇಯವಾಯಿತು. ಹಾಗಾಗಿ ಪಾರ್ವತಿ ಪರಮೇಶ್ವರರು ಹೋಲಿಸಲ್ಪಡುವ ವ್ಯಕ್ತಿಗಳಾದರು. ಹೋಲಿಸುವುದು ಯಾವುದಕ್ಕೆ ಹೋಲಿಸ್ತಾ ಇದ್ದೀನಿ? ಶಬ್ದಾರ್ಥಗಳಿಗೆ ಹೋಲಿಸ್ತಾ ಇದ್ದೀನಿ. ಶಬ್ದಾರ್ಥಗಳು ಪಾರ್ವತಿ ಪರಮೇಶ್ವರರಿಗಿಂತಲೂ ಸುಪ್ರಸಿದ್ಧವಾಗಿರುವುದರಿಂದ, ಹೋಲಿಸುವ ವಸ್ತುವಾಗಿರುವುದರಿಂದ ಶಬ್ದಾರ್ಥಗಳು ಏನಾಯಿತು? ಇಲ್ಲಿ ಉಪಮಾನವಾಯಿತು. ಹಾಗಾದ್ರೆ ಪಾರ್ವತಿ ಶಬ್ದಾರ್ಥಗಳಿರತಕ್ಕಂತಹ ಗುಣಲಕ್ಷಣಗಳು ಪಾರ್ವತಿ ಪರಮೇಶ್ವರರಲ್ಲಿ ಇರಬೇಕಲ್ವಾ? ಹೇಗೆ? ಸಮಾನ ಧರ್ಮ ಯಾವುದು ಅಂದರೆ ಸಂಪೃಕ್ತವು. ಇಲ್ಲಿ ಸಂಪೃಕ್ತವು ಅಂತ ಹೇಳುದು ಸಮಾನವಾದ ಧರ್ಮ. ಯಾಕೆಂದ್ರೆ ಹೇಗೆ ಶಬ್ದಾರ್ಥಗಳನ್ನು ಶಬ್ದ ಬೇರೆ ಅರ್ಥ ಬೇರೆ ಹೇಗೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಅರ್ಧನಾರೀಶ್ವರನಾಗಿರ್ತಕ್ಕಂತಹ ಶಿವಪಾರ್ವತಿಯನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅರ್ಧ ನಾರಿ ಅರ್ಧ ಈಶ್ವರ, ಹಾಗೆ ಶಬ್ದಾರ್ಥಗಳಿಂದ ಕೂಡಿದ್ದಾರೆ ಅಂತ. ಹಾಗಾಗಿ ಈ ಒಂದು ಶ್ಲೋಕದಲ್ಲಿಯೂ ಕೂಡ ಉಪಮಾಲಂಕಾರ ಅಡಕವಾಗಿದೆ. ಇಲ್ಲಿ ಉದಾಹರಣೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಏನ ಸಹ ಸಾದೃಶ್ಯಂ ವರ್ಣ್ಯತೆ ತತ್ರ ಉಪಮಾನ, ವರ್ಣ್ಯಂ ವಸ್ತು ಉಪಮೇಯಂ. ಯಾರನ್ನು ಕುರಿತು ಯಾವ ವಸ್ತುವನ್ನು ಕುರಿತು ನಾವು ವರ್ಣಿಸ್ತೇವೋ
ವರ್ಣಿಸುತ್ತೋ ಅದು ಉಪಮೇಯವಾಗಿರುತ್ತೆ. ಏನ ಸಹ ಸಾದೃಶ್ಯಂ, ಯಾವುದರೊಂದಿಗೆ ಹೋಲಿಸಿ ವರ್ಣಿಸುತ್ತೇವೋ ಅದು ಉಪಮಾನವಾಗಿರುತ್ತೆ. ಸಮಾನ ಧರ್ಮ ಅಂದ್ರೆ ದ್ವಯೋ ಸಾದೃಶ್ಯಮೇವ ಸಮಾನ ಧರ್ಮ, ಎರಡರಲ್ಲಿರ್ತಕ್ಕಂತಹ ಸೌಂದರ್ಯವೇ ಸಮಾನ ಧರ್ಮ, ಸಾಧಾರಣ ಧರ್ಮವಾಗಿದ್ದರೆ ಉಪಮಾವಾಚಕ ಪದಗಳು ಇವ ಒತ್ತು ಸಮ ತುಲ್ಯ ಇತ್ಯಾದಿಗಳು. ಉದಾಹರಣೆ ಕಮಲವಿಮ ಚಾರುವದನಂ, ಕಮಲವಿಮ ಚಾರುವದನಂ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾನೆ. ಸಮನ್ವಯ ಉಪಮಾಲಂಕಾರಸ್ಯ ಅಂಶಾಃ ಅಸ್ಮಿನ್ ಉದಾಹರಣೆ ಏವಂ ಭವತಿ. ಉಪಮಾನಂ ಕಮಲಂ, ಉಪಮೇಯಂ ವದನಂ. ವದನಂ, ಈ ವದನಂ ಅಂದ್ರೇನು? ಮುಖ. ಮುಖವು ಕಮಲದಂತೆ ಚಾರುತ, ಸುಂದರವಾಗಿದೆ. ಇಲ್ಲಿ ಉಪಮಾನ ಕಮಲವಾಗಿದ್ದರೆ ಉಪಮೇಯ ವದನವಾಗಿದೆ. ವದನ ಅಂದ್ರೆ ಮುಖ. ಮುಖವನ್ನು ವರ್ಣಿಸ್ತಾ ಇದ್ದೀವಿ, ಅದು ಅಪ್ರಸಿದ್ಧವಾದ ವಸ್ತುವಾಗಿದೆ. ಹಾಗಾಗಿ ಇಲ್ಲಿ ಕಮಲ ಉಪಮೇಯವಾಗಿದ್ರೆ ಪ್ರಸಿದ್ಧವಾದ ವಸ್ತುವಾಗಿರತಕ್ಕಂತಹ ವದನ ಉಪಮೇಯವಾಗಿದ್ರೆ ಪ್ರಸಿದ್ಧವಾದ ವಸ್ತು ಕಮಲವಾಗಿರುವುದರಿಂದ ಕಮಲ ಉಪಮಾನವಾಯಿತು. ಸಾಧಾರಣ ಧರ್ಮ ಚಾರುತ. ಉಪಮಾವಾಚಕ ಪದ ಇವ. ಈ ರೀತಿಯಾಗಿ ಉಪಮಾಲಂಕಾರದ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಜೊತೆಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅಂತ ಭಾವಿಸುತ್ತಾ ಇಂದಿನ ಈ ಒಂದು ಪಾಠಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದ.